ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇ ಸಿ ಅಂದರೆ ಏನು, ಇ ಸಿಯಲ್ಲಿ ನಮೂನೆ 5 ಮತ್ತು ನಮೂನೆ 16 ಇವು ಎರಡು ಏನು ಫಾರ್ಮ್ ಇದೆಯಲ್ವಾ, ಫಾರ್ಮ್ 15 ಮತ್ತು ಫಾರ್ಮ್ 16, ಈ ಎರಡುಗಳಿಗೆ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಫಸ್ಟ್ ನಾವು ನಮಗೆ ಇ ಸಿ ಯಾಕೆ ಬೇಕು ಅನ್ನೋದನ್ನು ಹೇಳುತ್ತೇನೆ. ಓಕೆನಾ? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಇ ಸಿ. ನಾವು ಯಾವುದೇ ಆಸ್ತಿಯನ್ನು ಖರೀದಿ ಮಾಡಬೇಕಂತ ಹೇಳಿದರೆ ನಮಗೆ ಇ ಸಿ ಕೇಳ್ತಾರೆ. ಓಕೆ, ನಾವು ಯಾವುದೇ ಆಸ್ತಿಯನ್ನು ಮಾರಬೇಕಂತ ಹೇಳಿದ್ರು ನಮಗೆ ಇ ಸಿ ಕೇಳ್ತಾರೆ. ಓಕೆನಾ? ಸೊ ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಲೋನ್ ಬೇಕಂತ ಹೇಳಿದ್ರು ನಿಮಗೆ ಇ ಸಿ ಕೇಳ್ತಾರೆ. ಓಕೆನಾ? ಸೊ ಇ ಸಿ ಏನಾಗಿದೆ ಅಂತ ಹೇಳಿದರೆ ಪ್ರತಿಯೊಂದು ಕಾರ್ಯದಲ್ಲಿ ಇ ಸಿ ನಮಗೆ ತುಂಬ ಮುಖ್ಯವಾಗಿದೆ. ಹಂಗಿದ್ರೆ ಇದು ಇ ಸಿ ಅಂದರೆ ಏನು? ಓಕೆನಾ? ಇ ಸಿ ಅಂತ ಹೇಳಿದರೆ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್. ಓಕೆನಾ? ಒಂದು ಟೈಮ್ ಇದೆ, ಒಂದು ಟೈಮಿಂದ ಇನ್ನೊಂದು ಟೈಮಿಗೆ, ಸಪೋಸ್ 1 ತಿಂಗಳ, 2 ತಿಂಗಳ, 1 ವರ್ಷ, 2 ವರ್ಷ. ಓಕೆನಾ? ಈ ಟೈಮಲ್ಲಿ ನೀವು ಆಸ್ತಿಯನ್ನು ಯಾರಿಗೆ ಮಾರಿದ್ದೀರಿ. ಸಪೋಸ್ ನಾನು ಒಂದು ಪ್ಲಾಟ್ ತೊಗೊಂಡಿದ್ದೀನಿ, ನಾನು ಇನ್ನೊಬ್ಬನಿಗೆ ಮಾರಿದೆ, ಇನ್ನೊಬ್ಬನಿಗೆ ಮಾರಿದ, ಇನ್ನೊಬ್ಬನಿಗೆ ಮಾರಿದ. ಓಕೆನಾ? ಇದೇನಾಗ್ತಾ ಇದೆ? ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಓಕೆನಾ? ಅಂದರೆ ಯಾರಿಗೆ ಮಾರಿದ್ದಾರೆ, ಯಾರಿಗೆ ಮಾರಿದ್ದಾರೆ ಅನ್ನೋದನ್ನು ಒಂದು ಚೇನ್ ಏನಿದೆ ಅಲ್ವಾ, ಟ್ರಾನ್ಸಾಕ್ಷನ್ ಚೇನು, ಇದು ತಿಳ್ಬೇಕಂತ ಹೇಳಿದರೆ ಅದು ಇ ಸಿ ಸರ್ಟಿಫಿಕೇಟಲ್ಲೇ ಗೊತ್ತಾಗೋದು. ಇನ್ನೊಂದು ಏನಂತ ಹೇಳಿದರೆ, ನಾವು ಆಸ್ತಿ ಮೇಲೆ ಏನಾದರೂ ಸಾಲ ತೊಗೊಂಡ್ರೆ, ಏನಾದರೂ ಲೋನ್ ತೊಗೊಂಡ್ರೆ ಅದು ಕೂಡ ಇ ಸಿಯಲ್ಲಿ ಎಂಟರ್ ಆಗಿರುತ್ತೆ. ಓಕೆನಾ? ಸೊ ಇ ಸಿ ಅಂತ ಹೇಳಿದರೆ ಫಾರ್ ಎ ಪರ್ಟಿಕ್ಯುಲರ್ ಟೈಮು ನೀವು ಆಸ್ತಿಯನ್ನು ಯಾರಿಗೆ ಮಾರಿದ್ದೀರಾ, ಇದರಲ್ಲಿ ಏನಾದರೂ ಲೋನ್ ಇದೆಯಾ, ಇದು ಸರ್ಟಿಫಿಕೇಟ್, ಇದು ಏನಂತಾರೆ, ಇದು ಇನ್ಫಾರ್ಮೇಷನ್ ಸರ್ಟಿಫಿಕೇಟ್ ಏನಿದೆ ಅಲ್ವಾ, ಸೊ ಆ ಸರ್ಟಿಫಿಕೇಟ್ಗೆ ನಾವು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳೋದು. ಓಕೆನಾ? ಸೊ ಈಗ ಇ ಸಿ ಏನಿದೆ ಅಲ್ವಾ, ಅದು ಎಲ್ಲಿ ಕೊಡ್ತಾರೆ ಇ ಸಿ? ಓಕೆನಾ? ಇ ಸಿ ಎಲ್ಲಿ ಕೊಡ್ತಾರೆ ಅಂತ ಹೇಳಿದರೆ, ನೀವು ಕಾವೇರಿ 2.0 ಆನ್ಲೈನಲ್ಲಿ ನೀವು ಇ ಸಿಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮತ್ತು ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿಬಿಟ್ಟು ಅಲ್ಲಿ ನೀವು ಇ ಸಿ ಪಡ್ಕೋಬಹುದು. ಓಕೆನಾ? ಸೊ ಈಗ ಇ ಸಿ ಏನಿದೆ ಅಲ್ವಾ, ಇದು ಎಷ್ಟು ಟೈಪ್ಸ್ ಇ ಸಿ ಇದೆ? ಓಕೆನಾ? ಇ ಸಿ ಏನಿದೆ, 2 ಟೈಪ್ಸ್ ಆಫ್ ಇ ಸಿ ಇದೆ. ಒಂದು ನಮೂನೆ 15, ಇನ್ನೊಂದು ನಮೂನೆ 16. ಓಕೆನಾ? ಫಾರ್ಮ್ 15 ಮತ್ತು ಫಾರ್ಮ್ 16. ಅಂದರೆ ಇ ಸಿಯಲ್ಲಿ 2 ಟೈಪ್ ಇ ಸಿ ಇದೆ. ಒಂದು ಫಾರ್ಮ್ 15. ಫಾರ್ಮ್ 15 ಇ ಸಿ ಅಂತ ಹೇಳಿದರೆ, ನೀವು ಟ್ರಾನ್ಸಾಕ್ಷನ್ ಆದರೆ, ನೀವು ಆಸ್ತಿ ಒಬ್ಬರಿಗೆ ಮಾರಿದ್ದೀರಾ, ಅವನೊಬ್ಬನು ಮಾರಿದ್ದಾನೆ, ಅವನು ಇನ್ನೊಬ್ಬನಿಗೆ ಮಾರಿದ್ದಾನೆ. ಓಕೆನಾ? ಟ್ರಾನ್ಸಾಕ್ಷನ್ ಆಗಿರಬೇಕು. ಮತ್ತು ನೀವು ಆ ಥರ ಆಸ್ತಿಗೆ ಏನು ಹೇಳ್ತಾರೆ ಅಂತ ಹೇಳಿದರೆ ಫಾರ್ಮ್ 16 ಅಂತ ಹೇಳ್ತಾರೆ. ನಿಮ್ಮ ಆಸ್ತಿ ಮೇಲೆ ಟ್ರಾನ್ಸಾಕ್ಷನ್ ಆದರೆ, ಓಕೆನಾ, ನಿಮ್ಮ ಆಸ್ತಿ ಮೇಲೆ ಏನಾದರೂ ಲೋನ್ ಇದ್ದರೆ ಇ ಸಿ ಅಂತ ಹೇಳ್ತಾರೆ. ಓಕೆನಾ? ಸೊ ಫಾರ್ಮ್ 16 ಇ ಸಿ ಅಂತ ಹೇಳಿದರೆ ನಿಮ್ಮ ಪ್ಲಾಟ್ ಮೇಲೆ ಟ್ರಾನ್ಸಾಕ್ಷನ್ ಆಗಿರಬೇಕು, ನೀವು ಇನ್ನೊಬ್ಬರಿಗೆ ಮಾರಿರಬೇಕು, ಇಲ್ಲ ಅಂತ ಹೇಳಿದರೆ ಏನಾದರೂ ಅದ್ರ ಮೇಲೆ ಲೋನ್ ತೊಗೊಂಡಿರಬೇಕು. ಅಂಥ ಆಸ್ತಿಗೆ ಏನು ಹೇಳ್ತಾರೆ ಅಂತ ಹೇಳಿದರೆ ಸೊ ಫಾರ್ಮ್ 15 ಇ ಸಿ ಅಂತ ಹೇಳ್ತಾರೆ. ಸೊ ಈಗ ಫಾರ್ಮ್ 16 ಇ ಸಿ ಅಂದರೆ ಏನು? ಫಾರ್ಮ್ 16 ಇ ಸಿ ಅಂತ ಹೇಳಿದರೆ ಫಾರ್ ಎ ಪರ್ಟಿಕ್ಯುಲರ್ ಟೈಮ್ ನೀವು ಆಸ್ತಿಯನ್ನು ಯಾರಿಗೆ ಇನ್ನೂ ಮಾರಿಲ್ಲ. ಓಕೆನಾ? ನೀವು ಫಸ್ಟ್ ಟೈಮ್ ಆಸ್ತಿ ತೊಗೊಂಡಿದ್ದೀರಾ, ಮತ್ತು ನೀವು ಬೇರೆಯವ್ರಿಗೆ ಮಾರಿಲ್ಲ. ಓಕೆನಾ? ಅದರ ಮೇಲೆ ಯಾವುದೇ ಸಾಲ ಇಲ್ಲ. ಸೊ ಅಂಥ ಆಸ್ತಿಗೆ ಏನು ಹೇಳ್ತಾರೆ ಅಂತ ಹೇಳಿದರೆ ಫಾರ್ಮ್ 16 ಇ ಸಿ ಅಂತ ಹೇಳ್ತಾರೆ. ಓಕೆನಾ? ಸೊ ಈಗ ಇ ಸಿ ಇದು ಪರ್ಪಸ್ ಏನು? ಪರ್ಪಸ್ ಆಫ್ ಫಾರ್ಮ್ 16. ಓಕೆನಾ? ಸೊ ಫಾರ್ಮ್ 16ದು ಪರ್ಪಸ್ ಏನಂತ ಹೇಳಿದರೆ, ಅಂದರೆ ಫಾರ್ಮ್ 16 ಇ ಸಿ ಪರ್ಪಸ್ ಏನಂತ ಹೇಳಿದರೆ, ನಿಮ್ಮ ಇ ಸಿಯಲ್ಲಿ ಸಾಲ ಇದ್ದರೆ ಅದು ಫಾರ್ಮ್ 15. ನಿಮ್ಮ ಇ ಸಿ ಮೇಲೆ ಸಾಲ ಏನು ಇಲ್ಲ ಅಂತ ಹೇಳಿದರೆ ಅದು ಫಾರ್ಮ್ 16. ಓಕೆನಾ? ನಿಮ್ಮ ಆಸ್ತಿಯಲ್ಲಿ ಟ್ರಾನ್ಸಾಕ್ಷನ್ ಆಗಿದ್ರೆ ಅದು ಫಾರ್ಮ್ 15. ನಿಮ್ಮ ಆಸ್ತಿ ನೀವು ಯಾರಿಗೂ ಮಾರಿಲ್ಲ, ಅದರಲ್ಲಿ ನೀವು ಬೇರೆಯವ್ರಿಗೆ ಮಾರಿಲ್ಲ, ಅದ್ರ ಮೇಲೆ ಏನೂ ಸಾಲ ಇಲ್ಲ ಅಂತ ಹೇಳಿದರೆ ಅದು ಫಾರ್ಮ್ 16 ಇ ಸಿ. ಓಕೆನಾ? ಸೊ ಫ್ರೆಂಡ್ಸ್, ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.